ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಇಡ್ಲಿಗೆ ಹೋಟೆಲ್ ಸ್ಟೈಲ್ ಸಾಂಬಾರು ಟ್ರೈ ಮಾಡಿದೆ, ಚೆನ್ನಾಗಾಗಿತ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲಾಗಿ ಮಾಡಬೇಕು ಅಂದರೆ ನಾವಿಬ್ಬರೇ ಇರೋದು ಮನೇಲಿ, ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ಸ್ವಲ್ಪ ತೊಗೊಳ್ಳಿ. ತೊಗರಿಬೇಳೆ ಜಾಸ್ತಿ ತೊಗೋಬೇಡಿ, ಬಿಕಾಸ್ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಅದಕ್ಕೋಸ್ಕರ. ಆಮೇಲೆ ತೊಗರಿಬೇಳೆ ಹೆಸರು ಬೇಳೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಕೂಗಿಸ್ಕೊಳ್ಳಿ. ಒಂದು 3-4 ವಿಷಿಲು. ತೊಗರಿಬೇಳೆ ಮೇಲೆ ಡಿಪೆಂಡು. ನಿಮ್ಮ ಮನೇಲಿ ತೊಗರಿಬೇಳೆ ಬೇಗ ಬೇಯುತ್ತೆ ಅಂದರೆ ಒಂದು 2-3 ವಿಷಿಲೇ ಸಾಕು. ಬೆಂದಿಲ್ಲ ಅಂದರೆ ಸ್ವಲ್ಪ ಜಾಸ್ತಿ ವಿಷಿಲ್ ಹಾಕ್ಸ್ಕೊಳ್ಳಿ. ಸೊ ನಾನು ಒಂದು 4-5 ವಿಷಿಲ್ ಹಾಕ್ಸಿದ್ರೂ ಸ್ವಲ್ಪ ಕಮ್ಮಿನೇ ಬಂದಿತ್ತು. ನೋಡ್ತಾ ಇರ್ಬೋದು, ಜಾಸ್ತಿ ಬಂದರೆ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಬೆಂದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಆದರೆ ಸಾಕು. ಕಾಯಿ ಕಡಲೆ ರುಬ್ಬೋದು ಎಲ್ಲ ಏನೂ ಇಲ್ಲ, ಫುಲ್ ಸಿಂಪಲ್ ಈಸಿಯಾಗಿ ಮಾಡ್ಕೊಬೋದು. ಸೊ ಮಾಮೂಲಿ ಒಗ್ಗರಣೆಗೆಲ್ಲದೂ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಈರುಳ್ಳಿನ ಬಾಡಿಸ್ಕೊಳ್ಳಿ ಅಷ್ಟೇ. ಉಪ್ಪನ್ನ ಫಸ್ಟು ಬೇಳೆಗೆ ಹಾಕಿರ್ತೀರಲ್ವ, ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ. ಬೇಳೆ ಬೇಯಿಸ್ಕೋಬೇಕಾದ್ರೆ ಕಲ್ಲುಪ್ಪು ಹಾಕಿರ್ತೀರಲ್ವ, ಸೊ ಉಪ್ಪೇನು ಬೇಡ ಇದಕ್ಕೆ ಅನಿಸುತ್ತೆ. ಇಫ್ ಇನ್ ಕೇಸ್ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಫಸ್ಟೇ ಹೇಳ್ತಾರಲ್ಲ, ನಿಮಗೆ ಏನಾದರೂ ನೀಡಿತ್ತು ಅಂದರೆ ಹಾಕ್ಕೊಳ್ಳಿ. ಈರುಳ್ಳಿ ಯಾವಾಗ ಬಾಡಿದೆ ಅಂತ ಅನಿಸುತ್ತೆ ಆವಾಗ ಬೇಯಿಸಿರೋ ಕಾಳು ಮತ್ತು ಅದ್ರ ನೀರು, ಕಾಳು ಅಂದರೆ ತೊಗರಿಬೇಳೆ, ಬೇಳೆ ಕಟ್ಟಿಂದು ಎರಡನ್ನೂ ನೀರು ಸಮೇತ ಎರಡನ್ನೂ ಅದಕ್ಕೆ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿ. ಒಂದು ಹಾರ್ಡ್ಲಿ 3 to 4 ಮಿನಿಟ್ಸ್ ಅನ್ಸುತ್ತೆ ಅಷ್ಟೇ. ಬೇಯಿಸಾದ್ಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಅಂದರೆ ಮನೆಯದೇ ಸಾಂಬಾರು ಪುಡಿ ಇರುತ್ತಲ್ಲ ಅದು. ಒಬ್ರೊಬ್ರು ಸಾಂಬಾರು ಪುಡಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ಚಿಲ್ಲಿ ಪೌಡರ್ ಸಪ್ರೇಟು, ಧನಿಯಾ ಪೌಡರ್ ಸಪ್ರೇಟ್ ಕೂಡ ಹಾಕ್ಕೊಬೋದು. ಇಫ್ ಇನ್ ಕೇಸ್ ಸ್ವಲ್ಪ ಸ್ಪೈಸಿ ಆಯಿತು ಅಂತ ಫೀಲ್ ಆಯಿತು ಅಂದರೆ ಹೋಟೆಲಲ್ಲೆಲ್ಲ ಏನು ಮಾಡ್ತಾರೆ, ಸಿಹಿ ಕುಂಬಳಕಾಯಿ ಹಾಕ್ತಾರೆ. ಸೊ ಅದಕ್ಕೆ ಅದು ಸ್ವಲ್ಪ ಸ್ವೀಟ್ ಅನಿಸುತ್ತೆ. ನಿಮಗೂ ಅದೇ ಥರ ಸ್ವೀಟ್ ಬೇಕು ಅಂದರೆ ನಾವಿಲ್ಲಿ ಏನೂ ತರಕಾರಿ ಯೂಸ್ ಮಾಡಿಲ್ಲ. ಬಟ್ ಸ್ವೀಟ್ ಬೇಕು ಅಂತ ಫೀಲ್ ಆಯಿತು ಅಂದರೆ ಸ್ವಲ್ಪ ಜಾಗ್ರಿ ಆ್ಯಡ್ ಮಾಡ್ಕೊಳ್ಳಿ, ಸ್ವಲ್ಪ. ಬಟ್ ನಾನು ಏನೂ ಆ್ಯಡ್ ಮಾಡಿಲ್ಲ, ಬಿಕಾಸ್ ಸ್ವೀಟ್ ಇಷ್ಟ ಆಗಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ. ಚೆನ್ನಾಗೂ ಅನಿಸಲ್ಲ. ಬಟ್ ತರಕಾರಿದೇ ಸ್ವೀಟ್ನೆಸ್ ಬೇರೆ, ಜಾಗ್ರಿ ಸ್ವೀಟ್ನೆಸ್ಸೇ ಬೇರೆ. ಬಟ್ ಮಕ್ಕಳೆಲ್ಲ ಸ್ವಲ್ಪ ಹೋಟ್ಲು ಸಾಂಬಾರು ಇಷ್ಟಪಡೋದೇ ಸ್ವೀಟ್ನೆಸ್ಗೋಸ್ಕರ, ಅದಕ್ಕೋಸ್ಕರ ಅದು ಆಪ್ಷನಲ್ ಅಷ್ಟೇ. ಸೊ ಅದು ಹಾಕ್ಬಿಟ್ಟು ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ರುಚಿ ನೋಡಾದಮೇಲೆ ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಉಪ್ಪು ಹಾಕ್ಕೊಂಡು ಆದಮೇಲೆ ಇನ್ನೇನು ಲಾಸ್ಟಿಗೆ ಆಫ್ ಮಾಡ್ತಾ ಇರ್ತೀರಲ್ವ, ಆವಾಗ ಜಾಗ್ರಿ ಆ್ಯಡ್ ಮಾಡ್ಕೊಳ್ಳಿ. ಮುಂಚೆನೇ ಜಾಗ್ರಿ ಆ್ಯಡ್ ಮಾಡ್ಕೊಂಡು ಬೇಯಿಸೋಕ್ಕೆಲ್ಲ ಹೋಗ್ಬೇಡಿ, ಅದು ಚೆನ್ನಾಗಿ ಅನಿಸಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪಿಂದ ಸ್ವಲ್ಪ ಡೆಕೋರೇಟ್ ಮಾಡಿಬಿಟ್ಟು ಅದಾದಮೇಲೆ ಒಂದು 30 ಸೆಕೆಂಡ್ಸ್ ಬೇಯಿಸಿದ್ರೆ ಒಳ್ಳೆ ಸೂಪರಾಗಿರೋ ಯಮ್ಮಿ ಆಗಿರೋ ಇಡ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ಇಡ್ಲಿ ಸಾಂಬಾರನ್ನ ಡಿಪ್ ಮಾಡ್ಕೊಂಡು ತಿಂದರೆ ಆ ಮಜಾನೇ ಬೇರೆ. ಯಾವಾಗಲೂ ಹೋಟ್ಲದೇ ಪ್ರಿಫರ್ ಮಾಡೋದಲ್ಲ, ಮನೇಲೂ ನಾವು ರೆಸಿಪೀಸ್ನ ನೋಡಿಕೊಂಡು ಹೆಲ್ದಿಯಾಗೇ ಪ್ರಿಪೇರ್ ಮಾಡ್ಕೊಬೋದು. ಬಟ್ ಸ್ವಲ್ಪ ಟೈಮ್ ಇರಬೇಕಷ್ಟೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.